ಚಳಿಯದಂತ ಇವತ್ತಿನ ಕಾರ್ಯಕ್ರಮ. ಯಾಕಪ್ಪ ಅಂತಂದ್ರೆ ಇಲ್ಲಿವರೆಗೂ ರಾಜ್ಯ ವಕೀಲ ಪರಿಷತ್ 1961ರಲ್ಲಿ ಸ್ಟಾರ್ಟ್ ಆದಂದ್ರೂ 3,000 ಜನ ಎಟ್ ಎ ಟೈಮ್ ಎನ್ರೋಲ್ಮೆಂಟ್ ಮಾಡಿಲ್ಲ. ಇದು ಒಂದನೇದ್ದು. ಎರಡನೇದ್ದು ಏನಪ್ಪಾ ಅಂತಂದ್ರೆ ಕರ್ನಾಟಕದ ಮುಖ್ಯ ನ್ಯಾಯಮೂರ್ತಿಗಳು ನಿಮಗೆ ಬಂದು ಇವತ್ತು ಪ್ರಮಾಣ ವಚನ ಬೋಧನೆ ಮಾಡ್ತಾರೆ. ಇದು ವಿಶೇಷ, ಇದು ನಿಮ್ಮ ಅದೃಷ್ಟ. ಅದರ ಜೊತೆಗೆ ನಂದು ಒಂದು ಸೌಭಾಗ್ಯ. ಯಾಕಂದ್ರೆ ನಿಮ್ಗೆ ಒಂದೂವರೆ ತಿಂಗಳಿಂದ ನಾವು ಕಾಸಿದ್ದೀವಿ. 2 ತಿಂಗಳಿಂದ ಅಂದ್ರೆ ಮೊದಲು ಆಗಸ್ಟ್ 15ರಲ್ಲಿ ಬಾರ್ ಕೌನ್ಸಿಲಿಂದ ಮಾಡಬಾರ್ದು ಅಂತ ಆಗಿತ್ತು ಫೀಸ್ ಸಲುವಾಗಿ. ಕಾಸಿದ್ರು ಸಹ ನಿಮ್ಮ ಜೀವನದಲ್ಲಿ ಅಚ್ಚಳಿಯದಂತೆ ಮರೆಯದಂತ ಒಂದು ಕಾರ್ಯಕ್ರಮವನ್ನ ರಾಜ್ಯ ವಕೀಲ ಪರಿಷತ್ ಮಾಡ್ತಾ ಇದೆ. ಅದರ ಜೊತೆಗೆ ನಮ್ದೇನು ವಕೀಲ ಪಾಠಶಾಲೆ ಇದೆಯಲ್ಲ, ಇವರು ಲಿಮಿಟೆಡ್ ಆಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ವಕೀಲರಿಗಾಗಿ. ಎ ಎಕ್ಸಾಮ್ ಆಗಲಿ, ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ ಆಗಲಿ, ನಿಮಗೆ ಮಧ್ಯಂತರ ಕಾಸೋದು ಬೇಡ. ಇದೊಂದು ಕಾರ್ಯಕ್ರಮವನ್ನು ನೀವು ಏನ ಸುಮಾರು 2010ರಿಂದ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಾಗಿಂದ ಇವತ್ತಿನವರೆಗೂ ಒಂದಿಷ್ಟು 5 to 10% ಮೆಂಬರ್ಸ್ ಪಾಸ್ ಆಗಿಲ್ಲ. ಓಪನ್ ಬುಕ್ ಇದೆ, ಅದು ಓಪನ್ ಬುಕ್ ಇದ್ರೂ ಪಾಸ್ ಆಗ್ತಾ ಇಲ್ಲ. ಅದ್ರ ಸಲುವಾಗಿ ಯಾವ ರೀತಿ ನೀವು ಪಾಸ್ ಮಾಡಬೇಕು, ಯಾವ ರೀತಿ ಸ್ಟಡಿ ಮಾಡಬೇಕು ಎಕ್ಸಾಮ್ ಅನ್ನೋದನ್ನ ಗೊತ್ತು ಮಾಡುವ ಸಲುವಾಗಿ ಇವತ್ತಿನ ದಿವಸ ಈ ಬೆಳಗಿನ ಕಾರ್ಯಕ್ರಮವನ್ನು ಆಪ್ಷನಲ್ ಆಗಿ ಇಟ್ಟಿವಿ. ಅಟೆಂಡ್ ಮಾಡೋರು ಮಾಡ್ಬೋದು, ಮಾಡಲಾರ್ದವ್ರು ಬಿಡ್ಬೋದು ಅಂತೇಳಿ. ತಾವೆಲ್ಲರೂ ಇಂಟ್ರೆಸ್ಟ್ ಇದ್ದೀರಿ ಅಂದ್ರೆ ಮುಂದಿನ ದಿನಮಾನದಲ್ಲಿ ಈ ಕುರ್ಚಿ ಮೇಲೆ ಕುಂದುವಂಥ ವ್ಯಕ್ತಿಗಳು ನೀವಾಗಲಿ ಅಂತ ಆ ದೇವರಲ್ಲಿ ಹಾರಾಡ್ತೀನಿ. ಯಾಕಂದ್ರೆ ನಿಮ್ಗೊಂದು ಜೀಲಿದೆ, ಕಲಿಬೇಕನ್ನುವಂಥ ಒಂದು ಮಾತಿದೆ. ಆ ಜೀಲನ್ನ ನಾವು ನೋಡಿದಾಗ ಈ ಮುಂದಿನ ಚೇರ್ಗಳೆಲ್ಲ ಮುಂದಿನ ದಿನ ಸಲುವಾಗಿ ಕಾಯ್ತಾ ಇರ್ತಾವೆ. ನೀವೆಲ್ಲರೂ ಆ ನಿಟ್ಟಿನಲ್ಲಿ ಕೆಲಸ ಮಾಡಿ. ನನ್ನ ಮೊಬೈಲ್ ನಂಬರ್ ಅಂತ ತೊಗೊಳ್ಳಿ, ನಾನು ಸೇವ್ ಮಾಡ್ಕೊತೀನಿ. ನಿಮ್ದು ಏನೇ ಕಷ್ಟ ಸುಖ ಇದ್ದು ಸದ್ಯಕ್ಕೆ ನಾನು ಎನಿ ಟೈಮ್ ನಿಮ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ನಾನು ಇಚ್ಛೆ ಇದ್ದೀನಿ. ನನ್ನ ಮೊಬೈಲ್ ನಂಬರ್ 9448544696. ಯಾರೂ ರಿಂಗ್ ಮಾಡಬೇಡಿ, ಸೇವ್ ಮಾಡ್ಕೊಂಡು ಮೆಸೇಜ್ ಮಾಡಿ. ನಾನು ಸೇವ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಕೆಲಸ ಇದ್ದಾಗ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಟ್ಸಪ್ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ವಕೀಲ ಪಾಠಶಾಲೆಯವರು ಸುಮಾರು 6 ದಿವಸಗಳವರೆಗೂ ಸ್ಟಡಿ ಮಾಡಿದ್ದಾರೆ. ಯಾಕಂದ್ರೆ ಅವ್ರು ನಾವು ಎಕ್ಸಾಮ್ ಮಾಡಿದ್ದೀವಿ. ನೀವು ಹೆಂಗೆ ಟೀಚ್ ಮಾಡ್ತೀರಿ ಅನ್ನೋದನ್ನು ಒಳ್ಳೆ ರೀತಿಯಿಂದ ಟೀಚ್ ಮಾಡ್ತಾರೆ. ಆ ಟೀಚನ್ನು ಕಲ್ಕೋರಿ. ನೀವೇನು ಇವತ್ತು ಇಲ್ಲಿ ಕುಂತಿದ್ರಲ್ಲ, ಇನ್ನು ಮುಂದೆ ನಾಳೆ ಈ ಕುರ್ಚಿಯಲ್ಲಿ ಹೆಂಗೆ ಕುಂತಿದ್ದಾರೆ ಎಲ್ಲರೂ ವಕೀಲ ಪಾಠಶಾಲೆ ಮತ್ತು ಬಾರ್ ಕೌನ್ಸಿಲ್ನ ಲಾ ಅಕಾಡೆಮಿ ಮೆಂಬರು ಮತ್ತು ನಾವು ಹೆಂಗೆ ಕುಂತಿದ್ದೀವಿ ಆ ರೀತಿ ಆಗಬೇಕು. ನಾನು ಒಂದು ಟೈಮ್ನಲ್ಲಿ ನಿಮ್ಮ ಥರ ಕೆಳಗಡೆ ಕುಂತು ವ್ಯಕ್ತಿನೇ. ಇವತ್ತಿನ ದಿವಸ ಒಂದು ಗುರಿ ಇತ್ತು, ಒಂದು ಸಾಧನೆ ಮಾಡಬೇಕು ಅನ್ನೋದಿತ್ತು ಅಂತದಕ್ಕೆ ನಾನು ಮಾಡಿದ್ದೀನಿ. ಆ ನಿಟ್ಟಿನೊಳಗೆ ನೀವೆಲ್ಲರೂ ಆಪ್ಷನ್ ಇಟ್ಟು ಸಹ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬಂದಿದ್ದೀರಿ. ತಮ್ಗೆಲ್ರಿಗೂ ಆ ದೇವರು ಒಳ್ಳೇದು ಮಾಡಲಿ. ಇವತ್ತಿನ ಕಾರ್ಯಕ್ರಮವನ್ನು ನಿಮ್ಗೆ ಇನ್ನೊಂದು ನಾವು ಸುದ್ದಿಯನ್ನು ಹೇಳಿಕ್ಕೆ ಇಚ್ಛೆಪಡ್ತೀವಿ. ಭಾಳ ಜನ ಪೇರೆಂಟ್ಸ್ಗೆ ಕರ್ಕೊಂಡ್ಬಂದಿದ್ರಿ, ಅವ್ರಿಗೆ ಎಂಟರ್ಟೈನ್ ಮಾಡ್ತಾ ಇಲ್ಲ ನಾವು. ಅದಕ್ಕೆ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ನಮ್ಮ ಬಾದಾಮಿಯವರು ಮತ್ತು ನಮ್ಮ ಬಾರ್ ಕೌನ್ಸಿಲ್ನ 2 ವೆಬ್ಸೈಟ್ ಇದೆ. ಇಬ್ಬರು ಲೈವ್ ಕೊಡ್ತಾರ. ನಾನಂತೂ ನಿಮ್ಮ ಗ್ರೂಪ್ನಲ್ಲಿ ಶೇರ್ ಮಾಡ್ತೀವಿ ಲೈವ್ ಎಲ್ಲಿ ನೋಡಬೇಕು, ಹೆಂಗೆ ನೋಡ್ಬೇಕು ಅಂತೇಳಿ. ಒಂದು ಟಿವಿಯಲ್ಲಿ ಲೈವ್ ಇರುತ್ತೆ, ಒಂದು ನಮ್ಮ ಬಾರ್ ಕೌನ್ಸಿಲ್ ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ಲೈವ್ ಇರುತ್ತೆ. ಅದು ನಿಮ್ಮ ತಂದೆ, ನಿಮ್ಮ ತಾಯಿ ಮತ್ತು ನಿಮ್ಮ ಸಂಬಂಧಿಕರು ಎಲ್ಲಿದ್ದಾರೆ ಎಲ್ಲರೂ ಕುಂತು ನೋಡ್ಬೋದು. ಓನ್ಲಿ ನಾವು ಹೇಳಿದ್ವಿ ಅವ್ರಿಗೆ ವೇದಿಕೆ ಮೇಲೆ ಇದ್ದವ್ರನ್ನ ತೋರಿಸ್ಬೇಡ್ರಿ, ಇಲ್ಲಿ ಕುಂತವ್ರು ಜಾಸ್ತಿ ತೋರಿಸಿ ಅಂತ ಹೇಳಿದ್ದೀವಿ ಮಧ್ಯಾಹ್ನ. ಅದಕ್ಕೆ ಮಧ್ಯಾಹ್ನ ದಿವಸ ನೀಟಾಗಿ ನೀವು ಕುಂದಿರ್ಬೇಕು. ನೀಟಾಗಿ ಕುಂತು ನೀಟಾಗಿ ಸಡಿ ತೊಗೊಂಡ್ರೆ 7-8 ಗಂಟೆಗೆ ಮುಗಿದೈತಿ. ಇಲ್ಲದಿದ್ರೆ 10 ಗಂಟೆವರೆಗೆ ಮುಗಿದೈತಿ. ನಿಮ್ಮ ಸೀಟ್ ಅರೇಂಜ್ಮೆಂಟನ್ನು ನಿಮ್ಮ ಗ್ರೂಪಿಗೆ ಹಾಕ್ತಾರೆ ಅವರು. ಯಾವ ಅರೇಂಜ್ಮೆಂಟ್ನಲ್ಲಿ ಯಾವ ಸೀಟ್ನಲ್ಲಿದೆ ಅಲ್ಲಿ ಕುಂತು ಹೋಗ್ಬೇಕು. ನಿಮಗೆ ಮುಖ್ಯ ನ್ಯಾಯಮೂರ್ತಿಗಳು ಬರ್ತಾರೆ. ಮಧ್ಯಾಹ್ನದಾಗ ಜಸ್ಟಿಸ್ ನಾಗಮೋಹನ್ ದಾಸ್ ಬರ್ತಾರೆ. ನೀವು ಸಮಾಜದಲ್ಲಿ ಯಾವ ರೀತಿಯಾಗಿರ್ಬೇಕು, ವಕೀಲ ವೃತ್ತಿಯಲ್ಲಿ ಯಾವ ರೀತಿಯಾಗಿರ್ಬೇಕಂತೇಳಿ ಅದನ್ನು ನೋಡಿ ನೀವು ಅದನ್ನು ಕಲ್ಕೊಂಡು ನೀವು ಸಹ ಮುಂದಿನ ದಿನಮಾನದಲ್ಲಿ ಈ ಮೇಲ್ಗಡೆ ಕುಂತು ಎಲ್ಲ ಬರ್ತಕ್ಕಂಥ ವಕೀಲರಿಗೂ ಮಾರ್ಗದರ್ಶನ ಆಗಬೇಕು ಅಂತ ಹೇಳ್ತಾ, ವಕೀಲ ಪಾಠಶಾಲೆಯ ಫ್ಯಾಕಲ್ಟೀಸು ನಿಮ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ಆ ಮಾಹಿತಿಯನ್ನು ತಗೊಂಡು ನಿಮ್ಮ ಒಂದು ವಕೀಲ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿ ಅಂತ ಹೇಳ್ತಾ, ಇವತ್ತಿನ ದಿವಸ ಕಾರ್ಯಕ್ರಮ ಬೇಡ ಅಂತಂದೆ. ಕಾರ್ಯಕ್ರಮ ಕ್ಲಾಸ್ ಚಾಲು ಮಾಡಿರೋದಿಲ್ಲ, ಕ್ಲಾಸಿಗೆ ಬರ್ತಾರೆ ಅಂತೇಳಿ. ಅದು ಒಂದು ಏನೋ ಬರಬೇಕು ಸರ್, ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಾನು ಬಂದಿದ್ದೀನಿ. ಆ ದೃಷ್ಟಿಯಿಂದ ನಿಮ್ಮೆಲ್ಲರನ್ನು ನೋಡುವಂಥ ಸೌಭಾಗ್ಯ ಸಿಕ್ತು. ನಾವೆಲ್ಲರೂ ಸಹ ಹಾರ್ಡ್ ವರ್ಕ್ ಮಾಡಿ ಮುಂದಿನ ದಿನಮಾನದಲ್ಲಿ ಒಳ್ಳೆಯ ವಕೀಲರಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತಮ್ಮದೇ ಆದಂಥ ಹೆಸರನ್ನು ಮೂಡಿಸ್ಬೇಕಂತ ಹೇಳ್ತಾ, ವಕೀಲ ಪಾಠಶಾಲೆಯ ಪ್ರತಿಯೊಬ್ಬ ಫ್ಯಾಕಲ್ಟಿಗೂ ಸಹ ರಾಜ್ಯ ವಕೀಲರ ಪರಿಷತ್ತಿನ ಪರವಾಗಿ ಹಾಗೂ ರಾಜ್ಯದ ಎಲ್ಲ ವಕೀಲರ ಪರವಾಗಿ ಇವತ್ತು ನೂತನವಾಗಿ ನೋಂದಣಿ ಆಗ್ತಕ್ಕಂಥ ಎಲ್ಲ ವಕೀಲರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ, ಈ ವಕೀಲ ಪಾಠಶಾಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟ್ರೈನಿಂಗ್ ಕೊಡುವಂಥ ಸಂಸ್ಥೆಯಾಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಒಂದು ಮಾತಾಡ್ತೀನಿ. ಧನ್ಯವಾದ.